ಆದರೆ ರಾಮುಲು ಅವರೇ ಭರತ್ ರೆಡ್ಡಿ ಒಂದು ಹೇಳ್ತಾರೆ, ನಾನು ಅಷ್ಟು ಚೀಪ್ ವ್ಯಕ್ತಿ ಅಲ್ಲ, ನಾನು ಲಂಡನ್ನಲ್ಲಿ ಓದ್ಕೊಂಬಂದಿರೋನು, ನನಗೆ ರಾಜಕಾರಣ ಗೊತ್ತಿದೆ, ನಾನು ಇವ್ರ ಥರ ಅವರೊಂದು ಉದಾಹರಣೆ ಕೊಡ್ತಾರೆ. ಶ್ರೀರಾಮುಲು ಅವರು ಅನಿಲ್ ಲಾಡ್ ಮನೆಗೆ ನುಗ್ಗಿ ಗುಂಪು ಕಟ್ಕೊಂಡು ಹೋಗಿ ಅವ್ರ ಮನೆ ಸುಟ್ಟು ಹಾಕಕ್ಕೆ ಹೋಗಿದ್ದವರು. ಆ ಇತಿಹಾಸ ರಾಮುಲು ಅವ್ರಿಗಿದೆ, ನನಗೆ ಆ ಇತಿಹಾಸ ಇಲ್ಲ ಅಂತಾರೆ. ನೋಡ್ರಿ, ನಾನು ಎಲ್ಲ ಬ್ಯಾಕ್ಗ್ರೌಂಡ್ಗಳನ್ನು ಹುಡ್ಕೊಂಡು ಹೋಗ್ಬೇಕಾದ್ರೆ ನೋಡ್ರಿ, ನಾನು ಮುಂಚೆಯಿಂದ ಕೂಡ ಬಡವ್ರ ಪರವಾಗಿರೋಂಥ ಮನುಷ್ಯ ರೀ. ರಾಮುಲು ಅವ್ರು ಅಲ್ಲ, ನೀವು ಅನಿಲ್ ಲಾಡ್ ಮನೆಯವರು ಸುಟ್ಟು ಹಾಕಕ್ಕೆ ಹೋಗಿದ್ದು ನಿಜನ, ಆರೋಪ ನಿಜನ ಭರತ್ ರೆಡ್ಡಿ ಅವರು? ನಾನು ಎಲ್ಲಿ ಕೂಡ ನಾನು ಅವತ್ತಿದ್ದಂಥ ಸಂದರ್ಭದಲ್ಲಿ ಹೋರಾಟಗಳು ನಡೀತಿದ್ವಾಗಲಿ, ಹೋರಾಟಗಳು ನಡೆಯುವಂಥ ಟೈಮಲ್ಲಿ ಭಾಳಷ್ಟು ಕೇಸ್ಗಳು ಆಗಿದಾವ. ಎಲ್ಲಿ ಕೂಡ ರಾಮುಲು ಅವರು ಈ ರೀತಿ ಇನ್ಸಿಡೆಂಟ್ ಮಾಡಿದ್ದಾರೆ ಅನ್ನೋಂಥದ್ದು ಎಲ್ಲಿ ಕೂಡ ಇಲ್ಲ. ಕೇವಲ ಗಲಿಬೆ ಆದಂಥ ಟೈಮಲ್ಲಿ ಏನೇನು ಇನ್ಸಿಡೆಂಟ್ಗಳು ಆಯ್ತು, ಅವೆಲ್ಲ ಕೂಡ ನನ್ನ ಮೇಲೆ ಕಟ್ಟೋದು ಬೇಕಾಗಿಲ್ಲ. ಎಲ್ಲಿ ಕೂಡ ಇವತ್ತು ನಾನು ಹೋರಾಟಗಳು ನಡೆಯುವಂಥ ಟೈಮಲ್ಲಿ ಯಾರಿಗೂ ಕೂಡ ಜೀವಕ್ಕೆ ಅಪಾಯ ಆಗಲಿಲ್ಲ. ಯಾರು ಕೂಡ ನನ್ನ ಹೋರಾಟದಲ್ಲಿ ಯಾರೊಬ್ಬರ ವ್ಯಕ್ತಿ ಸತ್ತಾರನ್ನಂಥ ಉದಾಹರಣೆ ಇರಲಿಲ್ಲ. ನಾನು ಯಾವತ್ತನಾಗಲೂ ಓಪನ್ ಆಗಿ ಬಂದು ಅವ್ರ ಮನೆ ಸುಡ್ರಿ, ಅವ್ರನ್ನ ಮುಗಿಸ್ರಿ ಅನ್ನೋಂಥ ಭಾಷೆ ಎಲ್ಲಿ ಬಳಕೆ ಮಾಡಲಿಲ್ಲ.